ಕಿಡ್ನಾಪ್ ಕೇಸ್ ರೇವಣ್ಣ ಅವರಿಗೆ ಸಿಗುತ್ತಾ ರಿಲೀಫ್? ಇವತ್ತು ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿಯ ವಿಚಾರಣೆ ಇದೆ. ಸದ್ಯ 7 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ರೇವಣ್ಣ ಅವರಿರುವಂಥದ್ದು. KR ನಗರ ಠಾಣೆಯಲ್ಲಿ ದಾಖಲಾಗಿತ್ತು ಕಿಡ್ನಾಪ್ ಕೇಸ್. ಸಂತ್ರಸ್ತೆಯ ಮಗ ಕೊಟ್ಟಂತಹ ಕಂಪ್ಲೇಂಟ್ ಇದು. ರೇವಣ್ಣ ಜಾಮೀನಿಗಾಗಿ ಈಗಾಗಲೇ ಆಕ್ಷೇಪಣೆಯನ್ನು ಸಲ್ಲಿಸಿದೆ ಎಸ್ಐಟಿ ಪರ ವಾದವನ್ನು ಮಂಡಿಸಲಿದ್ದಾರೆ SPP ಜೈನಾ ಕೊಥಾರಿ, ಅಶೋಕ್ ನಾಯಕ್ ರೇವಣ್ಣ ಪರ ವಾದವನ್ನು ಮಂಡಿಸಲಿದ್ದಾರೆ ಹಿರಿಯ ವಕೀಲ CV ನಾಗೇಶ್ ಅವರು. ಕಳೆದ ಗುರುವಾರ ರೆಗ್ಯುಲರ್ ಬೇಲ್ನ ವಿಚಾರ ಮುನ್ನೆಲೆಗೆ ಬಂದಿತ್ತು, ಬಟ್ ಅದು ಇವತ್ತಿಗೆ ಪೋಸ್ಟ್ಪೋನ್ ಆಗಿತ್ತು. ಇವತ್ತು ಮತ್ತೆ ವಿಚಾರಣೆಯನ್ನ ನ್ಯಾಯಾಧೀಶರು ಕೈಗೆತ್ತಿಕೊಳ್ತಾರೆ. ಇವತ್ತಾದರೂ ಎಚ್.ಡಿ. ರೇವಣ್ಣ ಅವರಿಗೆ ರಿಲೀಫ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ, ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಪೊಲೀಸ್ ಕಸ್ಟಡಿನಲ್ಲಿ ಇದ್ರು ಅವಾಗ. ಪೊಲೀಸ್ ಕಸ್ಟಡಿನಲ್ಲಿ ಇರಬೇಕಾದ್ರೆ ಜಾಮೀನಿಗೆ ಅರ್ಜಿ ಹಾಕ್ಬೋದಾ, ನಡೆಸಬಹುದಾ ಅಂತ ಒಂದು ಪ್ರಶ್ನೆ ಇದ್ದಿತ್ತು. ಅದು ಅರ್ಧ ವಾದ ಆಗಿತ್ತು, ಬಟ್ ಅಷ್ಟೊತ್ತಿಗಾಗಲೇ ಅವರು ನ್ಯಾಯಾಂಗ ಬಂಧನ ಕೊಟ್ಟರು. ಸೊ ಈಗ ರೆಗ್ಯುಲರ್ ಬೇಲ್ದು ಉಳಿದಿರತಕ್ಕಂಥ ವಾದ ಪ್ರತಿವಾದಗಳು ನಡಿಬೇಕು. ಜೊತೆಗೆ ಇಂಪಾರ್ಟೆಂಟು ಆ ಮಹಿಳೆಯ ಹೇಳಿಕೆ ಬೇರೆ ಬಂದಿರೋದ್ರಿಂದ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಒಂದು ಕಡೆ ಸಂತ್ರಸ್ತ ಮಹಿಳೆಯೊಬ್ಬರ ಹೇಳಿಕೆ ಬಿಡುಗಡೆಯಾಗಿದೆ. ಅದನ್ನು ಇವತ್ತು ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಅಥವಾ ವಾದ ಪ್ರತಿವಾದದ ಸಂದರ್ಭದಲ್ಲಿ ಕನ್ಸಿಡರ್ ಮಾಡ್ತಾರಾ? ಏನಾಗಬಹುದು ಇವತ್ತಿನ ದಿನ ಅಂತ? ಖಂಡಿತವಾಗಿಯೂ ಅರವಿಂದ್, ಯಾಕೆಂದರೆ ಇವತ್ತಿನ ಬೆಳವಣಿಗೆಗಳು ಕೋರ್ಟ್ನಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಯಾಕೆಂದರೆ ನಿನ್ನೆಯಷ್ಟೇ ಸಂತ್ರಸ್ತೆಯ ಒಂದು ಹೇಳಿಕೆ ಬಿಡುಗಡೆಯಾಗಿದೆ. ಅಂದರೆ ಸಂತ್ರಸ್ತೆಯ ರಕ್ಷಣೆಗಿಂತ ಮುಂಚೆ ಒಂದು ವಿಡಿಯೋ ಹೇಳಿಕೆಗಳೇನಿತ್ತು, ಆ ವಿಡಿಯೋ ಹೇಳಿಕೆಗಳನ್ನು ಒಂದಷ್ಟು ಬಿಡುಗಡೆಯನ್ನು ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಆಗಿರುವಂಥ ಘಟನಾವಳಿಗಳ ಮಾಹಿತಿಗಳನ್ನು ಇವತ್ತು ನ್ಯಾಯಾಧೀಶರ ಮುಂದೆ ತರುವಂಥ ಪ್ರಯತ್ನಗಳನ್ನು ಏನು ರೇವಣ್ಣ ಪರ ವಕೀಲರು ಅಂದರೆ CV ನಾಗೇಶ್ವರ ಏನಿದ್ರೆ ಅವರು ಮಾಡುವಂಥ ಪ್ರಯತ್ನಗಳು ಕೂಡ ಆಗ್ತವೆ. ಅದ್ರ ಜೊತೆಗೆ ಈಗಾಗಲೇ SIT ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿ ರೇವಣ್ಣ ಅವ್ರಿಗೆ ಮತ್ತು ಅವರ ಗ್ಯಾಂಗಿಗೆ ಯಾಕೆ ಜಾಮೀನನ್ನು ಕೊಡಬಾರ್ದು ಅಂತೇಳಿ ಒಂದಷ್ಟು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಅರ್ಧ ವಾದ ಅಷ್ಟೇ ಮುಕ್ತಾಯಗೊಂಡಿರುವಂಥದ್ದು. ಅದರ ಬೆಳವಣಿಗೆ ನಡುವೆಯಲ್ಲಿ ರೇವಣ್ಣ ಅವರಿಗೆ ಸಹಾಯ ಮಾಡಿದಂಥ, ಅಂದರೆ ಕಿಡ್ನಾಪ್ ಮಾಡಲಿಕ್ಕೆ ಸಹಾಯ ಮಾಡಿದಂಥ ಇನ್ನೂ 3 SIT ಅಧಿಕಾರಿಗಳು ಬಂಧನಕ್ಕೊಳಪಡಿಸಿದ್ದಾರೆ. ಅವರ ಹೇಳಿಕೆಗಳು ಅದನ್ನು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಿನಲ್ಲಿ ಇವತ್ತು ದೊಡ್ಡ ಮಟ್ಟದ ಕುತೂಹಲ ಇರುವಂಥದ್ದು. ವಾದ ಮತ್ತು ಪ್ರತಿವಾದವನ್ನು ಆಲಿಸಿ ಇವತ್ತೇ ನ್ಯಾಯಾಧೀಶರು ಏನಾದರೂ ಆದೇಶವನ್ನು ಕೊಡ್ತಾರಾ ಅಥವಾ ಮುಂದಕ್ಕೆ ಕಾಯ್ದಿರಿಸ್ತಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಕುತೂಹಲ ಇರುವಂಥದ್ದು. ಸದ್ಯಕ್ಕೆ ಇವತ್ತು SIT ಪರ ವಕೀಲರು ಆಕ್ಷೇಪಣೆಯನ್ನು ಸಲ್ಲಿಕೆಯನ್ನು ಮಾಡಿದರೆ ಅದಕ್ಕೆ ಇರುವಂಥ ಆಧಾರದ ಮೇಲೆ ಮತ್ತು ಒಂದಷ್ಟು ಮಾಹಿತಿಗಳನ್ನು ನ್ಯಾಯಾಧೀಶರ ಮುಂದೆ ಹೇಳುವಂಥ ಸಾಧ್ಯತೆಗಳಿರುವಂಥದ್ದು. ಅರವಿಂದ್. ಓಕೆ ಮುರಳಿ.